ದರ್ಶನ್ಗೆ ಈಗ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶ ಹೊರಬೀಳಲಿದೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ. ದರ್ಶನ್ ವಿರೋಧ ಆರೋಪಿಗಳ ಆಕ್ಷೇಪಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ವಿಚಾರವಾಗಿ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನೀಡಲಿದೆ ಕೋರ್ಟ್. ಆರೋಪಿಗಳ ಆಕ್ಷೇಪದ ಬಗ್ಗೆ 59ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಒಪ್ಪಿಗೆಯನ್ನ ನೀಡಿದ್ದಾರೆ. ಪ್ರದೋಷ್ ಅರ್ಜಿಗೆ ಆರೋಪಿಗಳ ಆಕ್ಷೇಪದ ಬಗ್ಗೆ ಈಗ ಕೋರ್ಟ್ನಿಂದ ತೀರ್ಪು ಹೊರಬೀಳಬೇಕು. ಇಷ್ಟು ದಿನ ದರ್ಶನ್ಗೆ ಒಂದು ರೀತಿ ಸಂಕಷ್ಟ ಆಗಿದ್ರೆ ಈಗ ಮಾಫಿ ಸಾಕ್ಷಿಯ ಸಂಕಷ್ಟ ದರ್ಶನ್ಗೆ ಎದುರಾಗಿದೆ. ಪ್ರದೋಷ್ ಒಂದು ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ, ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ನಾನು ಮಾಫಿ ಸಾಕ್ಷಿ ಆಗ್ಲಿಕ್ಕೆ ರೆಡಿ ಆಗಿದ್ದೀನಿ, ಘಟನಾ ಸ್ಥಳದಲ್ಲಿ ಏನೇನಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ ಅನ್ನೋದಾಗಿ. ದರ್ಶನ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿದ್ದಾರೆ ಪ್ರದೋಷ್. ಕೋರ್ಟ್ಗೆ ಪ್ರದೋಷ್ ಸಲ್ಲಿಸಿರೋ ಅರ್ಜಿ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅರ್ಜಿಯಲ್ಲಿ ಕೊಲೆ ಕೇಸ್ನ ಹಲವು ಸತ್ಯಗಳನ್ನ ಪ್ರದೋಷ್ ಬಿಚ್ಚಿಟ್ಟಿರುವಂತದ್ದು. ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದಿದ್ರು. ದರ್ಶನ್ ತನ್ನ ಎರಡೂ ಕಾಲುಗಳಿಂದ ರೇಣುಕಾಸ್ವಾಮಿ ಎದೆ ತುಳಿದಿದ್ರು. ಅರ್ಜಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಸಂದರ್ಭ ವಿವರಣೆಯನ್ನ ಪ್ರದೋಷ್ ನೀಡಿದ್ದಾರೆ. ಕೊಲೆ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಏನೇನಾಯ್ತು ಅನ್ನೋದನ್ನ ಪ್ರದೋಷ್ ಅರ್ಜಿಯಲ್ಲಿ ಇಂಚಿಂಚಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ ಕೋರ್ಟ್ಗೆ. ಅವತ್ತಲ್ಲಿ ದರ್ಶನ್ ಬರ್ತಾರೆ. ದರ್ಶನ್ ಹೇಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ, ಎದೆ ಭಾಗಕ್ಕೊಂದೆರಡು ಬಾರಿ ಒದ್ದಿರುವಂಥದ್ದು, ಮರ್ಮಾಂಗಕ್ಕೆ ಒದ್ದಿರುವಂಥದ್ದು, ಜೊತೆಗೆ ಸಿಲಿಕಾನ್ ಥ್ರೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನೈಲಾನ್ ಥ್ರೆಡ್ನಲ್ಲಿ ಹಲ್ಲೆಯನ್ನ ನಡೆಸಿರ್ತಾರೆ ದರ್ಶನ್ ಅಂಡ್ ಗ್ಯಾಂಗ್. ಈ ವಿಚಾರವಾಗಿ ಮಾಫಿ ಸಾಕ್ಷಿಯಾಗಲಿಕ್ಕೆ ಒಪ್ಪಿಗೆಯನ್ನ ನೀಡಿರುವಂತಹ ಪ್ರದೋಷ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಅರ್ಜಿಯಲ್ಲಿ ಈ ವಿಚಾರದ ವಿವರಣೆಯನ್ನ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.